ಮುಸ್ಲಿಂ ಕುಟುಂಬವೊಂದಕ್ಕೆ ಸ್ಥಳೀಯರು ಸಾಮಾಜಿಕ ಬಹಿಷ್ಕಾರ. ಐತಿಹಾಸಿಕ ಮಲ್ಲಮ್ಮನ ಬೆಳವಡಿ ಗ್ರಾಮದಲ್ಲಿ ಮುಸ್ಲಿಂ ಕುಟುಂಬವೊಂದಕ್ಕೆ ಸ್ಥಳೀಯರು ಸಾಮಾಜಿಕ ಬಹಿಷ್ಕಾರ ಹಾಕಿರುವ ಗಂಭೀರ ಆರೋಪ ಕೇಳಿಬಂದಿದ್ದು, ನೊಂದ ಕುಟುಂಬವೊಂದು ಪುಟ್ಟ ಮಕ್ಕಳ ಸಮೇತ ನ್ಯಾಯ ಕೊಡಿಸುವಂತೆ ಕಚೇರಿಯಿಂದ ಕಚೇರಿಗೆ ಅಲಿಯುತ್ತಾ ಕೊನೆಗೆ ಬೆಳಗಾವಿಯ ಡಿಸಿ ಕಚೇರಿಗೆ ಬಂದಿದ್ದಾರೆ. ಹಾಗಾದ್ರೆ ಮುಸ್ಲಿಂ ಕುಟುಂಬಕ್ಕೆ ಬಹಿಷ್ಕಾರ ಹಾಕಿರುವುದಕ್ಕೆ ಕಾರಣವೇನು ಅಂತೀರಾ? ಈ ಸ್ಟೋರಿ ನೋಡಿ. ತಗಡಿನ ಶೆಡ್ ತೆರವು ಮಾಡ್ತಿರುವ ಗ್ರಾಮಸ್ಥರು, ನ್ಯಾಯ ಕೊಡಿಸುವಂತೆ ಡಿಸಿ ಕಚೇರಿಯಲ್ಲಿ ಕಣ್ಣೀರು ಹಾಕುತ್ತಿರುವ ಮುಸ್ಲಿಂ ಕುಟುಂಬ. ಈ ಎಲ್ಲ ದೃಶ್ಯ ಕಂಡು ಬಂದಿದ್ದು ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ಮಲ್ಲಮ್ಮನ ಬೆಳವಡಿ ಗ್ರಾಮದಲ್ಲಿ. ಹೀಗೆ ಡಿಸಿ ಕಚೇರಿಯಲ್ಲಿ ನ್ಯಾಯ ಕೇಳುತ್ತಿರುವ ಮಕ್ತುಮ್ ಸಾಬ್ ಗುಜರತಿ ಎಂಬ ಕುಟುಂಬಕ್ಕೆ ಸಾಮಾಜಿಕ ಬಹಿಷ್ಕಾರ ಹಾಕಿದ್ದಾರೆ. ಗ್ಯಾರೇಜ್ ಇಟ್ಟುಕೊಂಡು ಬದುಕು ಸಾಗಿಸುತ್ತಿದ್ದ ಬಡ ಮುಸ್ಲಿಂ ಕುಟುಂಬದ ಮೇಲೆ ದೌರ್ಜನ್ಯ ನಡೆಸಿರುವ ಆರೋಪವು ಕೇಳಿಬಂದಿದೆ. ಒಂದು ಗುಂಟೆ ಜಾಗದ ವಿವಾದ ಮುಂದಿಟ್ಟುಕೊಂಡು ಕೆಲವರು ಬಹಿಷ್ಕಾರ ಹಾಕಿದ್ದಾರೆ ಎಂದು ಮಕ್ತುಮ್ ಸಾಬ್ ಹಜರತಿ ಆರೋಪಿಸಿದ್ದಾರೆ. ಗ್ರಾಮದಲ್ಲಿ ದಿನಸಿ ವಸ್ತು ಖರೀದಿ, ಕುಡಿಯುವ ನೀರಿಗಾಗಿಯೂ ಪರದಾಡುತ್ತಿದ್ದೇವೆ. ದಿನಬಳಕೆ ವಸ್ತುಗಳನ್ನು ತೆಗೆದುಕೊಳ್ಳಲು ಬೈಲಹೊಂಗಲಕ್ಕೆ ಹೋಗುತ್ತಿದ್ದೇವೆ. ಮತ್ತೊಂದೆಡೆ ಗ್ರಾಮದ ಬಸ್ ನಿಲ್ದಾಣದ ಪಕ್ಕದಲ್ಲಿರೋ ಆಟೋ ಎಲೆಕ್ಟ್ರಿಕ್ ಗ್ಯಾರೇಜ್ ಬಂದ್ ಮಾಡಿಸಿದ್ದಾರೆ ಎಂದು ಕುಟುಂಬಸ್ಥರು ಕಣ್ಣೀರು ಹಾಕಿದ್ದು, ಬಹಿಷ್ಕಾರ ವಿಚಾರಕ್ಕೆ ಸ್ಥಳೀಯ ದೊಡವಾಡ ಪೊಲೀಸ್ ಠಾಣೆಯಲ್ಲಿ ಕುಟುಂಬಸ್ಥರು ದೂರು ನೀಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಮಕ್ತುಮ್ ಸಾಬ್ ಪತ್ನಿ ಕೌಸರ ಭಾನು ಅಡಲು ತೋಡಿಕೊಂಡಿದ್ದಾರೆ. ಇನ್ನು ಮಕ್ತುಮ್ ಸಾಬ್ ಹಜರತಿ ತಮ್ಮ ಮನೆಯ ಪಕ್ಕದಲ್ಲಿ 301/2 ಸರ್ವೆ ನಂಬರ್ ಪೈಕಿ 7ನೇ ಪ್ಲಾಟ್ ಖರೀದಿ ಮಾಡಿದ್ದಾರೆ. ಅಡವೆಪ್ಪ ಈರಪ್ಪ ಮುನುವಳ್ಳಿ ಎಂಬ ಮೂಲ ಮಾಲೀಕರಿಂದ 2016ರಲ್ಲಿ ಪ್ಲಾಟ್ ಖರೀದಿಸಿದ ಬಾಂಡ್ ಪೇಪರ್ಗಳು ಸಂಬಂಧಿಸಿದಂತೆ ದಾಖಲಾತಿಗಳನ್ನ ಇಟ್ಟುಕೊಂಡಿದ್ದಾರೆ. ಆದರೆ ಇದು ಗ್ರಾಮ ಪಂಚಾಯತ್ ಆಸ್ತಿ ಎಂದು ಗ್ರಾಮದ ಕೆಲವರು ತಗಾದೆ ತೆಗೆದಿದ್ದು, ಗ್ರಾಮ ಪಂಚಾಯತಿ ಅಧ್ಯಕ್ಷರ ಬೆಂಬಲಿಗರು, ಸದಸ್ಯ ಬಸವರಾಜ್ ನರೇಗಲ್ ಸೇರಿದಂತೆ ಗ್ರಾಮ ಪಂಚಾಯತ್ನ ಅಧ್ಯಕ್ಷರ ಬೆಂಬಲಿಗರು, ಸದಸ್ಯ ಬಸವರಾಜ್ ನರೇಗಲ್ ಸೇರಿದಂತೆ ಹಲವರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿದ್ದಾರೆ. ಪಂಚಾಯತ್ಗೆ ಸಂಬಂಧಿಸಿದ ಯಾವುದೇ ಅಧಿಕೃತ ದಾಖಲೆ ಇಲ್ಲ, ಈ ಕೋರ್ಟ್ ಆದೇಶ ಪ್ರತಿಯೂ ಇಲ್ಲ. ಏಕಾಏಕಿ ತಗಡಿನ ಶೆಡ್ ತೆರವು ಮಾಡಿದ್ದಾರೆ. ಆರೋಪಿಗಳ ವಿರುದ್ಧ ಕ್ರಮ ಕೈಗೊಳ್ಳಲು ಪೊಲೀಸರು ಹಿಂದೇಟು ಹಾಕ್ತಿದ್ದಾರೆ. ಘಟನೆ ನಡೆದು 1 ತಿಂಗಳಾದರೂ ಪೊಲೀಸರು ಯಾವುದೇ ಕ್ರಮಕ್ಕೆ ಮುಂದಾಗುತ್ತಿಲ್ಲ ಎಂದು ಆರೋಪಿಸಿ ಬೆಳಗಾವಿ ಡಿಸಿ ಮೊಹಮ್ಮದ್ ರೋಷನ್ ಎಸ್ಪಿ ಕಚೇರಿಗೆ ಆಗಮಿಸಿದ ನೊಂದ ಕುಟುಂಬ ಮನವಿಯನ್ನು ಸಲ್ಲಿಸಿದ್ದಾರೆ. ಸಣ್ಣ ಮಕ್ಕಳ ಸರ್ ಮತ್ತೆ ಊರು ಬಿಟ್ಟು ಹೋಗಕ್ಕೆ ಬರೋದಿಲ್ರಿ. ಮತ್ತು ನಮ್ಮ ಜಮಾತ್ ಬಂದಿರಿ ಸರ್. ಮತ್ತು ನಾವು ದವಾಖಾನೆ ಹಾಸ್ಪಿಟಲ್ ಅಡ್ಮಿಟ್ ಇದ್ದಾಗ ಬಂದ್ರಿ. ಮತ್ತು ಕಬ್ರಸ್ತಾನ್ದಾಗ ಜಾಗ ಕೊಡುದಿಲ್ಲ, ಮಂದಿ ಅಂಗಡಿ ಹೋಗಿ ಕದ ತೆಗೆದಿದ್ದು ಜಾಗ ಕೊಡುದಿಲ್ಲ. ಮತ್ತು ನೀವು ಜಾಗ ಬಿಡಬೇಕು, ಅಗ್ದಿ ಕೇರ್ ಹಾಕಿದ್ರಿ ಸರ್. ನಾವು ಹೂ ಅಂದೇಳಿ ನಮ್ಮ ಜಾಗ ಕೊಡಿಲ್ಲ ನಾವು ಹೇಳಿದ್ವಿ ಸರಿ ಕರೆದ್ವಿ. ಆದ್ರೂ ರೀ ಅವರು ನಮ್ಮ ಮಾತು ಕೇಳಿದ್ರು ಮತ್ತು ನಾ ಹಂಗೆ ಅಂದೇಲ್ಲ, ನಿಮ್ಮ ಮಾತನ್ನ ಕರ್ಕೊಲ್ಲಂದೇಲ್ಲ. ಆಮೇಲೆ ಕಬ್ರಸ್ತಾನ್ದಾಗ ಜಾಗ ಕೊಡಿಲ್ಲ ಅಂದೇಳಿ ಸರಿ ಅವರು ಅಂದೇನಂತ ಈಗ ಅಂಧಕಾರ ಮಾತು ಹೊಳ್ಸಾಕಲ್ರಿ ಸರ್ ಅವರು. ಹೌದ್ರಿ, 5ನೇ ತಾರೀಕಿಗೆ ನಮ್ಮ ಮೇಲೆ ಎಲ್ಲಾರು ಅಟ್ಯಾಕ್ ಬಿಡ್ರಿ ಸರ್. 5ನೇ ತಾರೀಕು 5 ದಿನಾನು ನಾವು ಎಲ್ಲಾರು ಹಾಸ್ಪಿಟಲ್ ಇದ್ವಿ ರೀ. ಮಕ್ಳು ಮಾತ್ರ ಸಣ್ಣ ಮಕ್ಕಳು ಅಷ್ಟು 4 ಮಕ್ಕಳು ಮನೆಯಾಗಿದ್ವಿ ಸರ್. ನಾವು 3 ಮಂದಿ ದವಾಖಾನೆಯಾಗಿದ್ವಿ ಸರ್. ನಾವು ಸಂತಿದೆಲ್ಲ ಬೈಲು ಹೂವಿನೇ ತೊಗೊಂಡೋಗಿ ನಾನು ಸರ್. ಪಂಚಾಯತಿನಾಗ ಏನು ಅಷ್ಟ ನೀರು ಬರ್ತಾವ್ರಿ, ಅಷ್ಟ ನೀರು ಹಿಡ್ಕೋತೀವಿ ಸರಿ. ಆದ್ರೂ ಮತ್ತೆ ಇನ್ನೂ ಬಾಗಿಲ್ಗೆ ಹೋದ್ರೂ ರೀ ನಿಮ್ಮ ಎಳ್ಗೊಳ್ ಬಂದ್ ಮಾಡ್ತೀವಿ. ಪಂಚಾಯತಿನ ಏನು ಕೆಲಸ ಆಕೈತೆ ಅದನ್ನೆಲ್ಲ ಎಲ್ಲ ಕಾಗದ ಪತ್ರಗಳು ಹಂಗಂಗ ನಿಮ್ದು ಏನು ಪಂಚಾಯತಿದೆಲ್ಲ ನಿಮ್ಗೆ ಪಂಚಾಯತಿ ಸವಲತ್ತು ಎಲ್ಲ ಬಂದ್ ಮಾಡ್ತೀವಿ ಅಂತ ಹೇಳ್ತಾರೆ ಸರ್. ಈಗ ಸ್ವಲ್ಪ ಯಾರು ಮಾತಾಡಿದ್ವಿ ಸರ್. ಅಷ್ಟಲ್ಲಿ ನಾವಾಗಿ ಮಾತಾಡ್ಸ್ರಟ ಹ್ಞೂ ಅಂತಾರಿ, ಸುಮ್ಮನೆ ಅವ್ರ ಮನೆಗೆ ಹೋಗ್ಬಿಡ್ತಾರೆ. ಮಕ್ಕಳಿಗೆ ಯಾರು ಹೆಚ್ಚು ಮಾತಾಡೋದಿಲ್ರಿ. ಯಾರು ಬರೋ ನಮ್ಮ ಮನೆಗೆ ಯಾರು ಬರ್ತಾರೆ ಅಂತೇಳಿ ಅವ್ರು ನೋಡ್ಕೊಂತ ಸರ್. ಆಗಿಲ್ಲ ಹ್ಞೂ ಸರ್. ನೀವು ಜಾಗ ಬಿಡ್ರಿ, ನಾವು ಎಲ್ಲಾದ್ರೂ ತಗೋತೀವಿ, ಎಲ್ಲಾದ್ರೂ ಮಾಡ್ಕೊತೀವಿ. ಮತ್ತು ನೀವು ಜಾಗ ಬಿಟ್ಟರೆ ಅಷ್ಟೇ. ಮತ್ತು ಎಲ್ಲರಿಗೂ ಸಾಲ್ಕಲ್ ಹಾಕಿ ಮತ್ತು ದಾವತ್ ಕೊಡ್ತೇವೆ, ಕಬ್ರಸ್ತಾನ್ದಾಗ ಜಾಗ ಕೊಡ್ತೇವೆ ಅಂತ ಹೇಳಿ ಸರ್. ಏನ್ರಿ ಸರ್, ಈಗ 1 ತಿಂಗಳು ಆಯ್ತು ಸರ್. ನಮ್ದು ಎಲ್ಲ ಅಂಗಡಿ ಅವರು ಬಂದಾಗ ಜಸ್ಟ್ ಸಾಲ ಮಾಡಿ ಜಸ್ಟ್ ಬಂಗಾರ ಬೆಳಿ ಎಲ್ಲ ಮಾರ್ತಾರೆ. ಮಕ್ಕಳು ನಮಗಿಂತ ಮಕ್ಕಳು ಹೊಟ್ಟೆ ತುಂಬಿಸ್ಬೇಕಲ್ಲ ಸರ್. ಹಂಗಾಗಿ ಹೆಂಗೆ ನೋಡ್ತಾರೆ ಇವ್ರು ಒಟ್ಟು ಹುಡುಗ ಜೀವನ ನಡೆಸತ್ತೇವೆ ಒಂದು ಅದು ಅಂಗಡಿ ಬಂದ್ ಮಾಡ್ಸಾರ ಸರ್. ಅವ್ರು ಅದು ರೊಟ್ಟೆನದ ಜಗಳ ಒಂದು ಅಂಗಡಿ ಸರ್ ನಮ್ಗೆ. ಅದನ್ನ ತೆಗೆದ್ರೆ ಇದನ್ನ ತೆಗೆದು ಮರ್ತೈತಿನ ಇದನ್ನ ತೆಗಿದಂತ ಜಮಾತ್ ಮಂದಿ ಅಗ್ದಿ ಕಕ್ಕತ್ತ ಅಲ್ಲೇ ಬೆಳವಡಿ ಒಳಗೆ ಸರ್. ಈ ನಮ್ಮದು ಬಹಿಷ್ಕಾರ ಹಾಕ್ಯಾರ ಅಂತೇಳಿ ಮಂದಿ ಕೊಟ್ಟಾರ ಸರ್. ಅವ್ರು DC ಸರ್, ಅವ್ರು KS ಸರ್ ಇದ್ರಿ, ಅವ್ರು ಹೋದ್ರಿ ಸರ್ಕಾರ ಯಾರಿ ಅವ್ರು ಗೌರ್ಮೆಂಟಾಗ ಏನು ಮಾಡೋದು. ನಾವೊಂದು ಬೆಳವಡಿಯಲ್ಲಿ ಈರಪ್ಪ ಅಡಿಯಪ್ಪ ಮುನುವಳ್ಳಿ ರೀ ಸರ್. ನಮ್ಮ 301 ಬಾರ್ 2 ಅದರಲ್ಲಿ ಒಂದು 2 ಗುಂಟೆ ಜಾಗ ತೊಗೊಂಡಿದ್ದೀರಿ. 1 ಗುಂಟೆ ಜಾಗದ ಉತ್ತಾರೈತಿ, 1 ಗುಂಟೆದ ಸಂಸ್ಕಾರ ಪಾವತಿ ಇತ್ತದ. ಅದು ಪಂಚಾಯತ್ ಅವರು 7 ನಂಬರ್ ಪ್ಲಾಟ್ ನಮ್ದಂತೆಗೆ ಏಕಾಏಕಿ ಗುರಾಣವರು IF ಸ್ವಾಮಿ ಮಾಲಾಧಾರಿಗಳು ಬಂದ ಕೇಸ್ ಏಕಾಏಕಿ ರೀ GC ಬಚ್ಚು ಅದು ಈರಣ್ಣ ನಲ್ಲಿಗಿನಿ ಅವರ ಒಂದು GC ಬಂದ ಹಚ್ ಕೇಸ್ ರೀ. ಉತ್ತಾರಿದ ಮನಿಗೂ ಪೆಟ್ ಹಚ್ ಕೇಸ್ ಹೋಗಿದ್ದಾರೆ. ಯಾವುದೇ ಕಾನೂನು ಬಾಹಿರವಾಗಿ ಯಾವುದೇ ನೋಟಿಸ್ ಇಲ್ಲದೆ
ಆಮೇಲೆ ಜಾಗ ಐತ್ರಿ ನಮ್ಮ ಹೆಣ್ಮಕ್ಳ ಹೆಸರು ಮೇಲೆ ರೀ. ಖರೆ ನನ್ನ ಪಂಚಾಯತ್ ಅವರು ನನ್ನ ಹೆಸರು ಮೇಲೆ ನೋಟಿಸ್ ಕೊಡತ್ತಾರ. ಬಟ್ ಅವ್ರಿಗೆ ಯಾರ ಹೆಸರು ಮೇಲೆ ಜಾಗ ಐತೆ ಅನ್ನೋದು ಪಂಚಾಯತ್ ಅವ್ರಿಗೆ ಮೂಲ ಆಸ್ತಿ ಯಾರ ಹೆಸರು ಮೇಲೆ ಗೊತ್ತಿಲ್ಲ. ಆಮೇಲೆ ಯಾವುದೇ ತರ ನ್ಯಾಯಾಲಯದಿಂದ ನೋಟಿಸ್ ಇಂದ ಬಂದ್ ಕ್ಯಾಸ್ರಿ JCB ಕೇಳಿ ಹೋಗಿದಾರೆ. ಯಾರು ಅಡ್ಡಾಡ್ದಂಗ್ರಿ ಬಾಗಲಾಗ ಮತ್ತೊಂದು ಒಡ್ಡ ಹಾಕಿ ಹೋಗಿದಾರಿ. ಆಜು ಬಾಜು ತಾಕೀತ್ ಮಾಡಿ ಊರಾನಾರ್ ಮಂದ್ರಿ ರೇಷನ್ ಕೊಡಂಗಿಲ್ಲ ಅಂಗಡಿ ಆಗಿಂಗ್ ಅಂತ ಹೇಳಿದ್ರಿ. ಬಟ್ ನಾವು ಒಂದಿನ 9/12/2024 ರೇಷನ್ ತರ ಹೋದಾಗ್ರಿ ಊರ ಹಿರಿಯರು ನಿಮ್ಗೆ ರೇಷನ್ ಕೊಡಬೇಡ ಅಂತ ಹೇಳ್ಯಾರು. ಆಮೇಲೆ ಯಾರು ನನ್ನ ಗ್ಯಾರೇಜ್ ಕೆಲಸ ಮಾಡ್ತೇನೆ ನಾನು ಅಂಗಡಿನೂ 2 ಅಂಗಡಿ ಬಂದ್ ಮಾಡಿಸಿದಾರಿ ಜಗ ಸಂಬಂಧ. ನಾ ರೊಕ್ಕ ಕೊಡ್ತೋಲ್ ಜಗ ನಾ ನ್ಯಾಯವಾಗಿ ಕೇಳಾಕತ್ರ ಅದನ್ನ ನಮ್ಮ ಮ್ಯಾಲ ಏಕಾಕಿ ಧಮಕಿ ಮಣ್ಣು ಮಕ್ಕಳ ಮರಿ ಎಲ್ಲಾರು ಬಡದ್ರಿ. DSP ಮುಂದ್ರಿ ಜಾತಿ ನಿಂದನೆ ಮಾಡಿಬೇಕ ನನ್ನ ಮ್ಯಾಲ ಅತಾಶಿ ಕೇಸು ಮಾಡಿದಾರೆ. ಏನು ಪ್ರೂಫ್ ಇಲ್ದಾರಿ. DSP ಕೇಳಿದ್ರೆ ಹಂಗೇನ ಸಾಕ್ಷಿ ತೋರ್ಸ್ರಿ ಸರ್ ಅಂತ ಸರ್ ಸಾಕ್ಷಿ ಇಲ್ಲ 25 ಮಂದಿ ಸಹಿ ಮಾಡ್ಯಾರು ನಿನ್ ಮ್ಯಾಲ ಅಟಾಶಿ ಕೇಸ್ ಮಾಡ್ತೇನೆ ಅಂತ DSP ಸಾರ ಹೇಳಿರು. ಮತ್ತ ಪಂಚಾಯತಿ ಸಿಬ್ಬಂದಿ 15 ಮಂದಿ ಐತ್ರಿ. ಮತ್ತ ಅವ್ರ ಯಾಕೆ ಬಂದ್ ತೆರವುಗೊಳಿಸಲ್ ಪಂಚಾಯತಿ ಅಷ್ಟೇ ಅಂದ್ರೆ ಪಂಚಾಯತ್ ಸಿಬ್ಬಂದಿ ಸಿಗ್ಲಿಕ್ಕಂದ್ರ ಅಯ್ಯ ಸ್ವಾಮಿಗಳು ಸಿಕ್ಕಾರು ಅವ್ರ ಕಡೆಯಿಂದ ತೆರವುಗೊಳಿಸಾತಾರ ಅಂತ ಹೆಸ್ರಿ. ಅನುಮತಿ ಇಲ್ಲ ಸರ್. ಅದು ಅವ್ರು ಯಾವ್ದೇ ಕಾನೂನು ಬಾಹಿರವಾಗಿರಿ ಏಕಾಏಕಿ ಬಂದ್ರಿ 4ನೇ ತಾರೀಕಿಗೆ ಬಂದು SP ನನ್ನ ಬೆಳವಡಿಯಿಂದ ಹರಾಜ್ ಹಾಕಿರೋ ಸರ್ ಅಂತ ಬಹಿಷ್ಕಾರಿ ನೋಟಿಸ್ ಕೊಟ್ಟೇನ್ರಿ ಅವ್ರಿಗೆ ಅರ್ಜಿ ಸಲ್ಲಿಸೇನ್ರಿ SP ಅವರಿಗೆ DC ಅವರಿಗೆ ರೀ. ಬಹಿಷ್ಕಾರ ಅಂದ್ರೆ ಏನು ಊರಾಗೆಲ್ಲ ಏನೇನ್ ಕಿರಾಣಿ ಅಂಗಡಿ ಒಳಗೆ ನಮಗೊಂದು ಕಿಲೋ ಸಕ್ಕರೆ ಕೊಡಬಾರ್ದು. ಯಾಕಪ್ಪ ಅಂತೀರಿ ಊರ್ ಹಿರಿಯರು ನಿಮ್ಗೆ ಏನ್ ಕೊಡಬೇಡ ಅಂತ ಹೇಳಿದಾರೆ. ಆಮೇಲೆ ಅಂಗಡಿನೂ ಬಂದ್ ಮಾಡಿಸಿದಾರೆ. ಅಂಗಡಿನೂ ಬಂದ್ ಮಾಡಿಸಿದ್ರೆ ಎಲ್ಲ. ಆಮೇಲೆ ಅವ್ರೆಲ್ಲಾರು ಕೂಡಿ ಬಡ ಸಂಬಂಧ ಬೈಲ್ ಗೌರ್ಮೆಂಟ್ ಹಾಸ್ಪಿಟಲ್ನಾಗ 5 ದಿನ ಅಡ್ಮಿಟ್ ಇದ್ರು ಅವ್ರು ಬಡ ಸಂಬಂಧ ರೀ. ಅವ್ರ ಕೈಗೆ ಪಂಚ್ ಹಾಕೊಂಡ್ ಗ್ಯಾಸ್ ಬಡದ್ರಿ ನಮ್ಮ ಮೇಲೆ ತಲಿ ಒಳ್ಳು ಆಗೋ ಟೈಪ್ ರೀ. DC ಅವ್ರಿ SP DSP ಕೇಳ್ತಾರಿ ಕೈಯ ಕಾಲ ಮುರಿತಾವ ಅಂತ ಹೆಸ್ರಿ. ಸರ ಪಂಚ್ ಹಾಕಿ ಗುದ್ದಿರ್ ಕೈಯ ಕಾಲ ಹೆಂಗ್ ಮುರಿತಾವ ಅಂತ ಅವ್ರಿಗೆ ಕೇಳಿದ್ರಿ ಅವ್ರಿಗೆ. ಸರ್ ಬೈಲ್ ಬಂದ್ ಸಂತಿ ಮಾಡತ್ತೆ. ಬೈಲ್ ಬಂದ್ ಎಲ್ಲ ಮಕ್ಳು ಸರ್ ಭಾಳ ಹಂಗೆ ಆಗೈತೆ ಸರ್. ಹಾ ಸರ್ ಬೀದಿಗೆ ರೀ ಯಾರ ಮೇಲೆ ಊರಾಗ ಮಾತಾಡೋಂಗಿಲ್ರಿ. ಅವ್ರು ತಾಕೀತ್ ಮಾಡ್ಯಾರ ಯಾರ ಇವ್ರ ಮೇಲೆ ಮಾತಾಡಿದಾರ ನಿಮ್ಮ ಮನಿಗೆ ದಯ ಬರಂಗಿಲ್ಲ. ಹಾ ರೀ ನಿಮ್ಮ ಆಗುಗಳ ಪಂಚಾಯತಿ ಬರಕ್ಕೆಲ್ಲ ಪಂಚಾಯತಿ ಬಂದ್ ಮಾಡತ್ತೇವ ಅಂತ ಹೇಳಿದ್ರಿ. ಹಿಂಗಾಗಿ ಒಬ್ಬ ಸಣ್ಣ ಹುಡುಗ ಸರ್ ನನ್ನ ಮೇಲೆ ಸದ್ದ ಬೆಳವಡಿಗ್ರಿ ಇವತ್ತಿನವರೆಗೆ ಯಾರು ಮಾತಾಡೋದು. ಹೌದು ಸರ್ ಇದ್ರ ಬಗ್ಗೆ ಯಾರು ಇನ್ನೂ ಕ್ರಮ ತಗೊಂಡಿಲ್ಲ ಸರ್. ಜಮಾತವರು ಅಂಗಡಿ ತೆಗೆದ ಸಾಮಾನ್ ತೆಗೆದು ಹೊರ ಹೋಗಿತ್ತು. ಆ ಜಗ ಸಂಬಂಧ ಆ ಜಗ ನೀ ಬಿಟ್ಟು ಬಿಡ್ಬೇಕು ಪಂಚಾಯತಿಗೆ ಬಿಟ್ಟು ಬಿಡ್ಬೇಕು. ನಾದು ಸಿವಿಲ್ ಮ್ಯಾಟರ್ ನಂದು ಅವ್ರು ಏನೋ ನೋಟಿಸ್ ತಂದಿದ್ದಾರೆ ನಾನು ಖಾಲಿ ಮಾಡ್ತೇನ್ರಿ ರೊಕ್ಕ ಕೊಡ್ದೊಂದ್ ಜಗಕ್ಕದ ಇಷ್ಟ ನನ್ ಮೇಲೆ ಯಾಕೆ ದಬ್ಬಾಳಿಕೆ ಅಂತ ಕೇಳ್ರಿ. ಅದಕ್ಕೆ ಅವ್ರಂತೆ ಉತ್ತರ ಹೇಳಿ ಲಾಸ್ಟಿಗೆ ಒಂದಿನ ನಿನ್ನೆ PDO ಹೋಗಿ ಕೇಳಿದಾಗ್ರಿ ಮೂಲ ಮಾಲಕ್ ಏನು ಕೊಟ್ಟಲ್ಲ ಪಂಚಾಯತಿಗೆ 2 ಗುಂಟೆ ಅಷ್ಟೇ ಐತಪ್ಪ. ಇನ್ನು ಇದ್ರ ತರ ಯಾವ್ದೇ ತರ ಮೂಲ ಮಾಲಕರಿಂದ ಒಂದು ದಾನ ಪತ್ರ ಆಗಲಿ ಹಕ್ಕು ಪತ್ರ ಆಗಲಿ ಕಬೂಲ್ ಪತ್ರ ಆಗಲಿ ಅಲ್ಲ ಇಲ್ಲ 8, 9 ಏನೇ ಅದ ಸರ್ಕಾರಕ್ಕೆ DC ಏನು ನಮ್ಮ ಊರಿಂದ ಬಹಿಷ್ಕಾರ ಹಾಕ್ಯಾರ ಮನವಿ ಕೊಟ್ಟಿದ್ರು.